ಮಾನ್ಯ ಸಭಾಪತಿಗಳೇ, ಕ್ರಿಯಾಲೋಪ ಎತ್ತತಕ್ಕಂಥದ್ದು ವಿಷಯನ ಮಂಡನೆ ಮಾಡಿದ ಮೇಲೆ ಮಾತಾಡಿ. ನಾನು ವಿಷಯ ಎತ್ತೋದಕ್ಕೂ ಮುಂಚೆ ಕ್ರಿಯಾಲೋಪ ಅಂದಿದ್ದು ಕೂಡ ಲೋಪ ಅಲ್ಲವೇ? ಕ್ರಿಯಾಲೋಪ ಅಂದ್ಮೇಲೆ ಅದು ಲೋಪ ಅಲ್ವೇ? ಅದನ್ನ ಮಾತಾಡ್ಲಿವ್ರೆ ಮಾತಾಡ್ಲಿ ಅವ್ರು ಮಾತಾಡಿದ್ಮೇಲೆ ಹೆಗಲು ಮುಟ್ಟು ನೋಡ್ಕೊಂಡ್ರ ನನ್ನ ಪ್ರಶ್ನೆ ಇದು ಸದನವನ್ನ ದಾರಿ ತಪ್ಪಿಸ್ತಕ್ಕಂತ ಅದು. ಇದಕ್ಕೆ ಅವಕಾಶ ತಾವು ಕೊಡಬಾರದು. ಈಗ ನನಗೆ ಹೇಳಿದ್ದೀರಿ, ನಾನು ಪ್ರಸ್ತಾಪ ಮಾಡ್ತೇನೆ. ನಿನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನ ಸದನಕ್ಕೆ ಕರೆಸಿ ಎರಡೂ ಸದನದ ಸದಸ್ಯರುಗಳನ್ನ ಅವರು ಅಡ್ರೆಸ್ ಮಾಡತಕ್ಕಂಥದ್ದು ಇತ್ತು. ಜಂಟಿ ಸದನವನ್ನ ಅಡ್ರೆಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಬಂದ್ರು. ಬಂದ ನಂತರ ಅವರ ಕೆಲಸವನ್ನ ತಾವು ಪ್ರತ್ಯಕ್ಷದರ್ಶಿಗಳು ತಾವು ಕೂಡ ಇದ್ರು, ಪ್ರಮಾಣೀಕರಿಸಿದ್ದೀವಿ. ಅದಾದ ನಂತರ ಅವರ ಕೆಲಸ ಮುಗೀತು. ಅವರು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಂದೆ ಗೂಂಡಾಗಳ ರೀತಿಯಲ್ಲಿ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ನಿಮಿಷ ಕೂಡಿ ಇವರೇ ಕೂಡಿ ಸಭಾನಾಯಕರೇ ವಿರೋಧ ಕೂತ್ಕೊಳ್ಳಿ. ಆಯ್ತು, ಈಗ ಒಂದ್ ನಿಮಿಷ ನೀವು ಕೂಡ್ರಿ ಒಂದ್ ನಿಮಿಷ ಕೂಡ್ರಿ ಗೌಡ್ರೆ ಕೂತ್ಕೊಳ್ಳಿ. ಈಗ ಕೂಡ್ರಿ ಈಗ ನೋಡಿ, ಒಂದ್ ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದಿರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನ್ ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತೀರಿ ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ಒಂದ್ ನಿಮಿಷ ಈಗ ಗುಲಾಮನಲ್ಲ. ನಾನು ಕೊಟ್ಟ ವಿಚಾರಗಳನ್ನ ಓದ್ಬೇಕು ಅಂತಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ, ಆವತ್ತು ಮುಚ್ಕೊಂಡು ಕುಳಿತಿದ್ರಲ್ಲ ಬಾಯಿಗಳನ್ನ. ಈಗ ಇವರು ಇನ್ನೂ ಹೇಳ್ತೇನೆ ನಾನು, ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ ಅವ್ರು ಓದ್ಲಿಲ್ಲ ಅಂತಂದ್ಮೇಲೆ ನಿಮ್ಮದು ಲೀಗಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ ನೀವು. ಆದ್ರೆ ಈ ರೀತಿ ಗೂಂಡಾಗಿರಿ ಮಾಡೋದು ಸರಿ ಇದೆಯಾ? ಸದನಕ್ಕೆ ಗೌರವ ಬರ್ತದ? ಆಯ್ತಲ್ಲ, ಈಗ ಆಯ್ತು ಕೊಡಿ. ವಿಷಯ ಗೊತ್ತಾಯ್ತು ಕೊಡಿ. ಇಲ್ಲ ಮಾಡಂಗಿಲ್ಲ. ವಿಷಯ ಗೊತ್ತಾಯ್ತು. ಹೇಳಾಗತ್ತೀನಿ ಕೇಳಿ. ಪ್ರದರ್ಶನ ಮಾಡಿದ್ರು, ಅವರನ್ನ ಸದನದಿಂದ ನೀವು ಈ ಕೂಡಿ ಹೇಳ್ತೀನಿ. ಕೂಡ್ರಿ, ಆಯ್ತಾಯ್ತು, ಕೂಡ್ರಿ ಆಯ್ತಾಯ್ತು, ಕೂಡ್ರಿ ಆಯ್ತು, ಕೂಡ್ರಿ ತಡೀರಿ. ಆಯ್ತಾಯ್ತು, ನಾ ಹೇಳ್ತೀನಿ ಕೂಡ್ರಿ. ಇವರೇ ನೋಡಿ, ಆಯ್ತು, ನೀವು ಕುತ್ಕೊಳ್ಳಿ.
ಸದನದಲ್ಲಿ ಗುಂಡಾಗಿರಿ ಕುತ್ಕೊಳ್ರಿ ಹೇಳ್ತೀನಿ. ಸಸ್ಪೆಂಡ್ ಮಾಡಬೇಕು, ಕುತ್ಕೊಳ್ರಿ, ಸಸ್ಪೆಂಡ್ ಮಾಡಬೇಕು. ಅಲ್ಲಿ ಕುತ್ಕೊಳ್ಳಿ ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.